ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಬಗಿನಗೆರೆ ಗ್ರಾಮದ ಹತ್ತಿರ ಬಹಳ ಹಿಂದಿನ ಚೋಳರ ಕಾಲದ ಹೊಸಗುಡಿ ಬಸವಣ್ಣನ ದೇವಾಲಯವಿದೆ. ಇದು 1031ರಲ್ಲಿ ರಾಜೇಂದ್ರ ಚೋಳ ನಿರ್ಮಿಸಿದ ದೇವಾಲಯ. ಈ ದೇವಾಲಯದ ಇತಿಹಾಸವನ್ನು ಹಿರಿಯ ಪತ್ರಕರ್ತ ದೊಡ್ಡಬಾಣಗೆರೆ ಮಾರಣ್ಣರವರು ಮಾಧ್ಯಮದೊಂದಿಗೆ ಹಂಚಿಕೊಂಡಿದ್ದಾರೆ. ನಮಸ್ಕಾರ. ನಾವೀಗ ಹಿಂದೆ ರಾಮನಗರ ಅಂತಿದ್ದು ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಿರ್ತಕ್ಕಂಥ ಕೆಂಪೇಗೌಡರ ನೆನಪಿನಲ್ಲಿರ್ತಕ್ಕಂಥ ಮಾಗಡಿ ಸೀಮೆಯ ಬಗಿನಗೆರೆ ಗ್ರಾಮದ ಸಮೀಪ ಇದ್ದೇವೆ. ನಮ್ಮ ಹಿಂಭಾಗದಲ್ಲಿ ಕಾಣ್ತಾ ಇರತಕ್ಕಂಥ ಈ ದೇಗುಲವನ್ನು ಚೋಳರ ವಾಸ್ತುಶಿಲ್ಪದ ಅನನ್ಯ ಕಾಣಿಕೆಯಾಗಿತ್ತು. ಇದನ್ನು ಹೊಸಗುಡಿ ಅಂತ ಕರೀತಾರೆ. ರಾಜೇಂದ್ರ ಚೋಳ 1031ರಲ್ಲಿ ಈ ಗುಡಿಯನ್ನು ನಿರ್ಮಾಣ ಮಾಡ್ತಾನೆ. ಶಿವಲಿಂಗ, ನಂದಿ ವಿಗ್ರಹ ಮುಂತಾದಂಥ ಕಂಬದಲ್ಲೂ ಕೂಡ ನಾವೀನ್ಯತೆಯನ್ನು ಮೆರೆದಿದ್ದಾರೆ. ನಂತರ ಬಂದಂಥ ಗಂಗರು, ಕದಂಬರು, ಚಾಲುಕ್ಯರು ಎಲ್ಲ ರಾಜಮನೆತನಗಳು ಕೂಡ ಈ ಗುಡಿಗೆ ದೇಗುಲದ ಅಂಗಕ್ಕೆ ಧೂಪಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಮತ್ತು ಹೊಯ್ಸಳನೇ 3ನೇ ವೀರಬಲ್ಲನ ಕಾಲದಲ್ಲಿ ಇದೆ ಮುಂದಿನ ಪಾವಟಿಗೆಯನ್ನು ಕಟ್ತಾರೆ. ಅದರಲ್ಲಿ ಇವತ್ತಿಗೂ ಕೂಡ ಚಿತ್ರಶಾಸನಗಳೆಲ್ಲ ಇದೆ. ಈ ದೇಗುಲವನ್ನು ಇತ್ತೀಚೆಗೆ ಕೆಲವರು ದುರಸ್ತಿ ಮಾಡಿಕೊಂಡು ಗರ್ಭಗೃಹದಲ್ಲಿದ್ದಂಥ ಶಿವಲಿಂಗ ನಾಶ ಆದಮೇಲೆ ಮುಂದೆ ಇದ್ದಂಥ ನಂದಿ ವಿಗ್ರಹವನ್ನಿಟ್ಟು ಬಸವಣ್ಣ ದೇಗುಲ ಅಂತೇಳಿ ಸ್ಥಳೀಯರು ಪೂಜೆ ಮಾಡ್ತಿದ್ದಾರೆ. ಇದೊಂದು ಅನನ್ಯವಾದಂಥ ವಾಸ್ತುಶಿಲ್ಪ. ಕೆಂಪೇಗೌಡರ ನಾಡಿಗೆ ಭೂಷಣಪ್ರಾಯವಾಗಿರ್ತಕ್ಕಂಥದ್ದು ಚೋಳರ ಕಾಲದಲ್ಲಿರ್ತಕ್ಕಂಥದ್ದು ಮಾಗಡಿ ತಿರುವೆಂಗಳನಾಥ ರಂಗನಾಥ ಸ್ವಾಮಿ ದೇಗುಲ ಅಂತ ಕರೆಯೋದು. ದೊಡ್ಡ ಮುದಿಗೆಯ ಆಡುವನೆಯ ಮುದಿಗೆರೆಯ ರಂಗಯ್ಯ, ಇಲ್ಲೇ ಸಮೀಪ ಇರ್ತಕ್ಕಂಥ ತಾಳೇಕೆರೆಯ ಸೂರ್ಯನಾರಾಯಣ ದೇಗುಲ, ಇವೆಲ್ಲವೂ ಕೂಡ ಮತ್ತು ಇದೊಂದು ಹೊಸಗುಡಿ ಅಥವಾ ಈಶ್ವರ ದೇಗುಲವನ್ನು ನಾವು ಕಾಪಿಟ್ಕೊಂಡು ಬಂದಿದ್ದಾರೆ. ಹಾಗಾಗಿ ಮಾಗಡಿ ತಾಲೂಕಿನ ಚರಿತ್ರೆಯಲ್ಲಿರ್ತಕ್ಕಂಥ ಸ್ಮಾರಕಗಳನ್ನು ಉಳಿಸ್ಕೊಳ್ಳೋಕ್ಕೆ ಎಲ್ಲರೂ ಮುಂದಾಗಬೇಕು. ಧನ್ಯವಾದಗಳು. ಬಗಿನಗೆರೆಯ ಶಿವನ ದೇಗುಲ ಸುತ್ತಲೂ ಪೌಳಿಯಿಂದ ಕೂಡಿತ್ತು. ಪಶ್ಚಿಮ ದಿಕ್ಕಿನಲ್ಲಿರ್ತಕ್ಕಂಥ ಗರ್ಭಗೃಹದ ಮೇಲಿನ ನಯನ ಮನೋಹರವಾಗಿರ್ತಕ್ಕಂಥ ವಾಸ್ತುಶಿಲ್ಪದ ಈ ಗೋಪುರವನ್ನು ಕಾಣ್ಬೋದು ನಾವು. ಗರ್ಭಗೃಹದ ಮೇಲಿರುವ ಗೋಪುರವನ್ನು ವಿಮಾನ ಗೋಪುರ ಅಂತ ಕರೀತಾರೆ. ಗಾರೆ, ಗಚ್ಚು ಮತ್ತು ಮಣ್ಣಿನಿಂದ ಮಾಡಿರ್ತಕ್ಕಂಥ, ಗಾರೆಯನ್ನು ಸುಣ್ಣದಿಂದ ಅರೆದು ಮಾಡಿರ್ತಕ್ಕಂಥ ವಾಸ್ತುಶಿಲ್ಪ ಕಾಣ್ತೇವೆ. ಇವತ್ತಿಗೂ ಕೂಡ ಆ ಒಂದು ದ್ರಾವಿಡ ಶೈಲಿಯ ಗೋಪುರ ನಯನ ಮನೋಹರವಾಗಿದೆ. ನಂದಿ ವಿಗ್ರಹಗಳಿದೆ ಮತ್ತು ಹಿಂದೂ ಧರ್ಮದ ದೇವಾನುದೇವತೆಗಳ ವಿಗ್ರಹಗಳನ್ನೆಲ್ಲ ನಾವು ಕಾಣ್ಬೋದು. ಹಾಗಾಗಿ ಇದೊಂದು ಸ್ಮಾರಕವಾಗಿ ಉಳಿಸ್ಕೊಂಡಿರೋದು ನಮ್ಮೆಲ್ಲರ ಕಾಣಿಕೆ ಅಂತೇಳಿ ಸ್ಥಳೀಯರು ಇದನ್ನು ಜೀರ್ಣೋದ್ಧಾರ ಮಾಡಿಸಿದ್ದಾರೆ. ದಕ್ಷಿಣ ಗರ್ಭಗೃಹದ ಮೇಲಿರ್ತಕ್ಕಂಥ ವಿಮಾನ ಗೋಪುರ ಇಷ್ಟೊಂದು ಚೆನ್ನಾಗಿದ್ದು ದೇಗುಲ
ಶಿಥಿಲವಾದ ಕಾರಣ ಗ್ರಾಮಸ್ಥರೆಲ್ಲ ದುರಸ್ತಿ ಮಾಡಿಸ್ಕೊಂಡಿದ್ದಾರೆ. ಸುತ್ತಲೂ ಇದ್ದಂಥ ಪೌಳಿ ಈ ಬಾಗಿಲು ಇಲ್ಲಿಂದ ಒಳಗಡೆ ಬರ್ತಕ್ಕಂಥ ವ್ಯವಸ್ಥೆ ಇತ್ತು. ಪಕ್ಕದಲ್ಲಿ ಕಟ್ಟೆ ಇದೆ, ಅದನ್ನು ಕೂಡ ಹೊಸಗುಡಿ ಕಟ್ಟೆ ಅಂತ ಕರೀತಾರೆ. ಇದನ್ನು ಸ್ಥಳೀಯರು ಹೊಸಗುಡಿ ಅಂತ ಇಟ್ಕೊಂಡಿದ್ದಾರೆ. ಬಟ್ ಇದೊಂದು 1000 ವರ್ಷದ ಸ್ಮಾರಕ. ಒಂದಿನಿಂದಲೂ ಕೂಡ ಭಾರತೀಯ ಚಾರಿತ್ರಿಕ ಪಾರಂಪರೆಯನ್ನು ಬಿಂಬಿಸ್ತಕ್ಕಂಥ ದ್ರಾವಿಡ ಶೈಲಿಯ ಗೋಪುರವನ್ನು ನಾವು ಕಾಣ್ಬೋದು, ವಿಮಾನ ಗೋಪುರ. ಈ ಗೋಪುರ ವಾಸ್ತು ಶೈಲಿ ಬದಲಾಗ್ತಾ ಇದ್ದರೂ ಕೂಡ ಇದು ಇಷ್ಟೊಂದು 1000 ವರ್ಷಗಳಾದರೂ ಕೂಡ ತನ್ನ ವಾಸ್ತು ವೈಭವವನ್ನು ಉಳಿಸ್ಕೊಂಡಿದೆ. ಇದೆಲ್ಲವನ್ನು ನಾವು ಕಾಪಿಟ್ಕೊಳ್ತಕ್ಕಂಥದ್ದು. ನಮ್ಮ ಪಾರಂಪರಿಕವಾದಂಥ ಚಾರಿತ್ರಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಸ್ಮಾರಕಗಳು ನಮ್ಮ ಪೂರ್ವಿಕರು ಕಂಡಿದ್ದಂಥ ಬಹುದೊಡ್ಡ ಬದುಕಿನ ಆದರ್ಶ ಭಾಗಗಳಾಗಿದೆ. ಹಾಗಾಗಿ ದೇವಾನುದೇವತೆಗಳ ಮೂರ್ತಿ ಉಬ್ಬು ಶಿಲ್ಪಗಳು, ಬಸವನ ಶಿಲ್ಪ ಇವೆಲ್ಲವನ್ನು ನಾವು ಕಾಣ್ಬೋದು. ಹೊಸಗುಡಿ, ತಾಳೆಕೆರೆ, ಮುಂದೆ ಬರ್ತಕ್ಕಂಥ ಬಗಿನಗೆರೆ ರಸ್ತೆಯ ಬಲಬದಿನಲ್ಲಿದೆ ಇದು. ಇಲ್ಲಿ ಕುಟುಂಬ ಸಮೇತ ಬಂದು ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಇಲ್ಲಿ ಸ್ವಲ್ಪ ಸಮಯವನ್ನು ಕಳೆದೋದ್ರೆ ಮಕ್ಕಳಿಗೆ ನಮ್ಮ ಪಾರಂಪರಿಕ ಚಾರಿತ್ರಿಕ ದಾಖಲೆಗಳ ಮಾಹಿತಿಯೂ ಸಿಕ್ಕುತ್ತೆ. ಜೊತೆಗೆ ಈ ಗುಡಿಯನ್ನು ಮಕ್ಕಳ ಮನಸ್ಸಿನಲ್ಲಿ ಉಳಿದ್ರೆ ನಮ್ಮ ಪೂರ್ವಿಕರ ಬಹುದೊಡ್ಡ ಬದುಕು ಉಳಿಯೋದಕ್ಕೆ ಸಾಧ್ಯ ಆಗ್ತದೆ. ಇದು ಪ್ರವೇಶ ದ್ವಾರ ಇರ್ತಕ್ಕಂಥದ್ದು, ಪೌಳಿಗೋಡೆಯ ಪ್ರವೇಶ ದ್ವಾರ. ಈ ಪೌಳಿಗೋಡೆ ಬಿದ್ದೋದ್ರಿಂದ ಅವತ್ತಿನ ದ್ವಾರ ಮಹಾದ್ವಾರ ಇವತ್ತಿಗೂ ಉಳಿದುಕೊಂಡಿದೆ. ಸುತ್ತಲೂ ರೈತಾಪಿ ವರ್ಗದವರು ಸುತ್ತಲೂ ರಾಗಿ ಬೆಳೆಯನ್ನು ಬೆಳೆದಿರೋದನ್ನು, ಗೋವುಗಳನ್ನು ಸಾಕ್ತಾ ಇರೋದನ್ನು, ಪಕ್ಕದಲ್ಲಿ ಹಳ್ಳ ಕೊಳ್ಳ ಎಲ್ಲ ಇದೆಲ್ಲ ತರಕಾರಿ ಬೆಳೀತಕ್ಕಂಥದ್ದು ನಾವು ನೋಡ್ಬೋದು. ಇದು ನಮ್ಮೆಲ್ಲರ ರೈತಾಪಿ ವರ್ಗದ ಬದುಕಿನ ಬಹುದೊಡ್ಡ ಶೃಂಗಾರವನ್ನು ತೋರಿಸ್ತಕ್ಕಂಥದ್ದು. ಮಾಗಡಿ ಸೀಮೆ ಮಳೆಗಾಲದಲ್ಲಿ ಅತ್ಯಂತ ನಯನ ಮನೋಹರವಾಗಿರ್ತದೆ. ಹಿಂದೆ ಮಾಗಡಿ ಸೀಮೆಯನ್ನು ಅರೆಮಲೆನಾಡು ಅಂತ ಕರೀತಾಯಿದ್ರು. ಸಾವನದುರ್ಗ ಇದೆ, ಭೈರವನ ದುರ್ಗ ಇದೆ, ಉತ್ರಿದುರ್ಗ ಇದೆ, ಹುಲಿಯೂರು ದುರ್ಗ ಇದೆ. ಇವೆಲ್ಲವೂ ಕೆಂಪೇಗೌಡರ ಕಾಲದ ನವದುರ್ಗಗಳು. ಪ್ರತಿಯೊಂದು ಚಾರಿತ್ರಿಕ ಅಂಶಗಳನ್ನು ಕೂಡ ಕಾಪಿಟ್ಕೊಂಡು ನಮ್ಮ ಪೂರ್ವಿಕರ ನೆನಪಿನಲ್ಲಿ ಉಳಿಸ್ಕೊಳ್ಬೇಕಾಗಿದೆ. ಧನ್ಯವಾದ. ರಂಗಸ್ವಾಮಿ ನಮಸ್ತೆ. ನಮಸ್ಕಾರ ಸರ್. ಇವತ್ತು ಮಾಗಡಿ ತಾಲೂಕಿನ ಬಗಿನಗೆರೆ ಗ್ರಾಮದಲ್ಲಿ ನಾವಿದ್ದೀವಿ. ಹೌದು ಸರ್. ಅಲ್ಲಿ ಒಂದು ದೇವಸ್ಥಾನದಲ್ಲಿ ಬಸವಣ್ಣನ ದೇವಸ್ಥಾನದಲ್ಲಿ ನಾವಿದ್ದೀವಿ. ಹೌದು ಸರ್. ಈ ದೇವಸ್ಥಾನದ ಬಗ್ಗೆ ತಮ್ಗೆ ಏನು ಗೊತ್ತಿದೆ ಹೇಳಿ ಸರ್. ಸರ್, ಇದು ಬಹಳ ನಾವು ಚಿಕ್ಕಂದಿನಲ್ಲೂ ಕೂಡ ಇಲ್ಲಿ ಕುರಿ ಮೇಕೆ ಕಾಯಕ್ಕೆ ಬಂದರೂ ಕೂಡ ಈ ಬಸವಣ್ಣ ಇತ್ತು. ಇದನ್ನು ಇತ್ತೀಚೆಗೆ ಪುನರ್ಜೀವನಗೊಳಿಸಿದ್ದಾರೆ. ಸುತ್ತ ಗೋಡೆ ಕಟ್ಟಿ ಇದೊಂದು ಐತಿಹಾಸಿಕವಾಗಿರ್ತಕ್ಕಂಥ ಸ್ಥಳ. ಮತ್ತು ಇದು ಪುರಾತನ ಇಲಾಖೆ ಇದ್ರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ತಾಯಿದ್ದೀವಿ. ಇದೊಂದು ಸತ್ಯವಾಗಿರ್ತಕ್ಕಂಥ ಬಸವಣ್ಣ ದೇವಸ್ಥಾನ. ಇದು ಹೊಯ್ಸಳರ ಕಾಲದ್ದು ಅಂತ ಹೇಳಿ ನಮ್ಮ ಹಿರಿಕರು ಹೇಳ್ತಿದ್ರು. ಇದು ಈ ಸುತ್ತಮುತ್ತಲ ಗ್ರಾಮಸ್ಥರು ಪ್ರತಿ ವರ್ಷ ಇಲ್ಲಿ ಪೂಜೆ ಮಾಡಿ, ಇದು ಬಸವ ಜಯಂತಿ ದಿವಸ ತಾಳೆಕೆರೆ, ರಸ್ತೆಪಳ್ಳ, ದಂಡೇನಹಳ್ಳಿ, ಚಿಕ್ಕಕಲ್ಯ ಸುತ್ತಮುತ್ತಲ ಗ್ರಾಮಸ್ಥರು ಬಗಿನಗೆರೆನೂ ಸೇರಿ ಇಲ್ಲಿ ಬಗಿನಗೆರೆ ಗ್ರಾಮದ ಎಲ್ಲರೂ ಸೇರಿ ಇಲ್ಲಿ ಒಂದು ಪುರ ಮಾಡಿ ಒಂದು ಅದ್ಧೂರಿಯಾಗಿ ದನಗಳ ಜಾತ್ರೆನ ಮಾಡ್ತಾರೆ. ಭಾಳ ಒಂದು ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ. ಇಲ್ಲಿ ಬಂದು ಹೋದವರಿಗೆ ಒಳ್ಳೆಯದು. ಈ ಬಸವಣ್ಣ ಕರುಣಿಸ್ತಾರೆ ಅಂತ ಹೇಳ್ತಕ್ಕಂಥ ನಂಬಿಕೆ ಇಲ್ಲಿನ ಜನರದ್ದು ಸರ್. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.